ಕಾಮುಕರ ಕೈಯಿಂದ ಹೆಣ್ಣು ಪಾರಾಗಿ ಸದಾ ನನ್ನ ಬಾಳು ಬೆಳಗಬೇಕಾದ್ರೆ ನಂದಿ ಹೋಗುವ ಈ ನನ್ನ ಬಾಳಿಗೆ ನಂದೀಶನಾಗಿ ನೀವು ಬರ್ತೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಅನಾಥ ಹೆಣ್ಣಿನ ನೀವು ಸತಿಯನ್ನಾಗಿ ಸ್ವೀಕಾರ ಮಾಡ್ಕೊಳ್ತೀರಾ? ಯಾಕೆ ಅನುಮಾನವೇ? ಅನುಮಾನವಲ್ಲ ಜ್ಯೋತಿ, ದುಮ್ಮಾನ. ಯಾಕೆ? ನಿನ್ನ ಒಡ ಹುಟ್ಟಿದಕ್ಕ ನಮ್ಮ ಅಣ್ಣನ ಕೈ ಹಿಡಿದು ನಮ್ಮ ಮನೆ ಮುತ್ತೈದೆ ಆಗಬೇಕೆಂದು ಆಸೆ ಇಟ್ಟು ನಿರಾಸೆಯಾಗಿ ಶಿವನ ಪಾದ ಸೇರಿದಳು. ಆಸೆಯನ್ನು ನಿನ್ನ ಕೈ ಹಿಡಿದು ಪೂರೈಸಿ ಎಂದು ಒತ್ತಿ ಕೇಳಿದಲ್ಲ, ಅದಕ್ಕೆ. ಹೌದು ಮಾವ, ನಾನು ಹೇಳ್ತಾ ಇರೋದು ನಿಜಾನೇ ಇದೆ. ಯಾಕೆಂದ್ರೆ ಹೆಜ್ಜೆ ಹೆಜ್ಜೆಗೂ ಕಾಮುಕರ ಪಾಲಾಗಿ ಗರತಿಯರ ಜೀವನ ಹಾಳಾಗ್ಬೇಕಾದ್ರೆ ಅಂಥವರ ಜೀವನ ಉದ್ಧಾರ ಆಗ್ಬೇಕು, ದುಷ್ಟರ ಸಂಹಾರ ಆಗ್ಬೇಕು, ಶಿಷ್ಟರ ರಕ್ಷಣೆ ಆಗ್ಬೇಕಾದ್ರೆ ನೀವು ನನ್ನ ಸತಿ ಅಂತ ಸ್ವೀಕಾರ ಮಾಡಿಕೊಳ್ಳೇಬೇಕು. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ನಿಮ್ಮ ಅಡೆ ಹಿಡಿದು ಬೇಡ. ಎದ್ದೇಳು ಜ್ಯೋತಿ, ಎದ್ದೇಳು. ಕತ್ತಲನ್ನು ಹೊರದೋಡಿಸುವುದಕ್ಕೆ ಆ ಸೂರ್ಯನ ದಿನ ಉದಯಿಸಿ ಬಂದಂತೆ ಈ ಸಮಾಜ ದುಷ್ಟ ಜಂತವನ್ನು ಒತ್ತು ಬುದ್ಧಿ ಕಲಿಸಲಿಕ್ಕೆ ನಾನಿದ್ದೇನೆ, ಮನಸಾರೆ ಸ್ವೀಕರಿಸಿದ್ದೇನೆ. ಹೌದಾ? ಈ ಮಾತು ಸತ್ಯವಾಗಿ ಹೇಳ್ತಾ ಇದ್ದೀರಾ ಭಾವ? ಆಗ್ಲಿ, ಇನ್ಮೇಲೆ ನೀವೇ ನನ್ನ ಪತಿ, ನಾನೇ ನಿಮ್ಮ ಸತಿ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿ ನಲಿದಾಗ ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ ಜೇನಂತರ ಸಜೀವನ. ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿ ನಲಿದಾಗ ಗೆಳತಿ ಬಾಳಲ್ಲಿ ಹೊಸರಾಗ ಜೇನಂತರ ಸಜೀವನ, ಜೇನಂತರ ಸಜೀವನ.
ಸರಿ ಮಾವ, ಹೋಗೋಣ ಮನೆಗೆ.